ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಫಾರ್ ದ ವೆರಿ ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ವಾಚ್ ಮಾಡ್ತಾ ಇರೋ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಇನ್ ಕೇಸ್ ಏನಾದರೂ ಅಪ್ಕಮಿಂಗ್ ಟೀಚರ್ ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ ಆಗಿದ್ದೇ ಆದರೆ ಈಗ ಲಾಸ್ಟ್ ಫ್ಯೂ ಡೇಸ್ ಇಂದ ಇದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ವಿಚಾರಗಳು ಮುನ್ನೆಲೆಗೆ ಬರ್ತಾ ಇದೆ. ಸೊ ಯಾವ ವಿಚಾರಗಳು ನಿಮ್ಗೆಲ್ಲ ಗೊತ್ತಿದೆ. ಯಾವುದೇ ಒಂದು ನೇಮಕಾತಿ ಪ್ರಕ್ರಿಯೆ ಪೂರ್ಣ ಪ್ರಮಾಣದಲ್ಲಿ ಕಂಪ್ಲೀಟ್ ಆಗಬೇಕು ಅಂತಂದ್ರೆ, ಅಥವಾ ನೇಮಕಾತಿ ಪ್ರಕ್ರಿಯೆಗೆ ಅನುಸರಿಸ್ತಕ್ಕಂಥ ಕೆಲವೊಂದು ಮಾನದಂಡಗಳು ಹೇಗಿರುತ್ತೆ ಅಂತ ಐ ಥಿಂಕ್ ಈಗ ಲಾಸ್ಟ್ ಟೈಮ್ ನಡೆದಂಥ GPT ಎಕ್ಸಾಮ್ ತಗೊಳ್ಳಿ, ಅಥವಾ ಅದಕ್ಕಿಂತ ಮುಂಚೆ ಐ ಥಿಂಕ್ 2011 ಮೇ ಬಿ ನಡೆದಂಥ GPT ಎಕ್ಸಾಮ್ಸ್ ನೀವು ತಗೊಂಡಿದ್ದೆ ಆದರೆ ಅಲ್ಲಿ ಪದವಿ ಅಂಕಗಳನ್ನ ಕನ್ಸಿಡರ್ ಮಾಡಲಾಗಿತ್ತು. BEd ಅಥವಾ DEd ಅಂಕಗಳನ್ನ ತಗೊಳ್ತಾ ಇದ್ರು, ಅಂಡ್ ಅರ್ಹತಾ ಪರೀಕ್ಷೆ ಅಂಕವನ್ನ ಅಲ್ಲಿ ತಗೊಳ್ತಾ ಇದ್ರು. ಇನ್ನೊಂದು ಬಹಳ ಪ್ರಮುಖವಾಗಿ GPT ಎಕ್ಸಾಮ್ ಅನ್ನ ಫೇಸ್ ಮಾಡಬೇಕು ಅಂದ್ರೆ ಈ TET ಎಕ್ಸಾಮ್ ಅಲ್ಲಿ ನಾವು ಉತ್ತೀರ್ಣವನ್ನ ಆಗ್ಲೇಬೇಕು. ಅದನ್ನ ಕಂಪಲ್ಸರಿ ಮಾಡಾಕ್ಬಿಟ್ಟಿದೆ. ಈಗ ತುಂಬಾ ಜನ ಏನ್ ಮಾಡ್ತಾ ಇದಾರೆ, ಈ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಗಳಲ್ಲಿ ಬ್ಯಾಕ್ ಸ್ಕೋರ್ ಅಂತ ಏನಿರುತ್ತೆ ಅದನ್ನ ಕೈ ಬಿಡಬೇಕು ಅಂತಕ್ಕಂಥ ಒಂದಷ್ಟು ಚರ್ಚೆಗಳು ಈಗ ಆರಂಭ ಆಗಲಿಕ್ಕೆ ಸಾಧ್ಯ ಆಗಿದೆ. ನಾನು ಲಾಸ್ಟ್ ಫ್ಯೂ ಡೇಸ್ ಇಂದ ಆರಂಭದಲ್ಲಿ ಹೇಳಿದಾಗೆ ಅಬ್ಸರ್ವ್ ಮಾಡ್ತಾ ಬಂದಿನಿ. ನಾನು ಏನು ಹೇಳಿರಲಿಲ್ಲ, ಯಾಕಂದ್ರೆ ನಾನು ನಿಮ್ಗೆಲ್ಲ ಗೊತ್ತೇ ಇದೆ, ನಾನು ಯಾವುದೇ ಒಂದು ವಿಚಾರ ಹೇಳ್ಬೇಕು ಅಂದ್ರೆ ಒಂದು ಜ್ಞಾಪನಾ ಪತ್ರವನ್ನು ಅಥವಾ ಸುತ್ತೋಲೆಯನ್ನು ಅಥವಾ ಒಂದೊಂದು ಯಾವುದೋ ಸರ್ಕಾರದ ನೋಟಿಫಿಕೇಶನ್ ಇತ್ತು ಅಂತಂದ್ರೆ ಅದನ್ನ ಇಟ್ಕೊಂಡು ಯೂಶಲಿ ಹೇಳೋದು ಜಾಸ್ತಿ. ನಾನು ಈಗಲೂ ಸ್ಟಿಲ್ ಅದಕ್ಕೆ ಸ್ಟಿಕನ್ ಆಗಿರ್ತೀವಿ. ನಾವೇನು ಹೇಳ್ತೀನಿ ಅದಕ್ಕೆ ನಮಗೆ ಅದು ಕಮಿಟ್ಮೆಂಟ್ ಹಂಗಿರುತ್ತೆ. ಸೊ ಏನೇ ಹೇಳಲಿಕ್ಕೆ ಹೋದ್ರು ಅದು ಸರಿಯಾದ ರೀತಿಯಲ್ಲಿ ಆಡಿಯನ್ಸ್ಗೆ ಕನ್ವೆ ಆಗಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಅದು. ಹಾಗಾಗಿ ಯಾವುದೇ ವಿಚಾರವನ್ನ ಬಿಲೀವ್ ಮಾಡಬೇಕು ಅಂತ ಕಂಡು ಬಂದ್ರೆ, ಸೊ ನಾಟ್ ಓನ್ಲಿ ಟೀಚರ್ ರಿಕ್ರೂಟ್ಮೆಂಟ್ ಎಕ್ಸಾಮಿನೇಷನ್, ಯಾವುದೇ ಇಲಾಖೆಯ ಪರೀಕ್ಷೆಗಳನ್ನ ನೀವು ತಗೊಳ್ಳಿ, ಏನಾದರೂ ಬದಲಾವಣೆ ಆಗಬೇಕು ಅಂತ ಕಂಡು ಬಂದಾಗ ಏನಾಗುತ್ತೆ, ಅದು ಅಟ್ ದ ಸೇಮ್ ಟೈಮ್ ಅಫಿಷಿಯಲ್ ಗೆಜೆಟ್ ಅಲ್ಲೇ ಬರಬೇಕಾಗುತ್ತೆ. ಒಂದು ಸುತ್ತೋಲೆಯ ರೂಪದಲ್ಲೋ ಅಧಿಸೂಚನೆಯ ರೂಪದಲ್ಲೋ, ಅಥವಾ ಮೇನ್ಲಿ ಅಕಾರ್ಡಿಂಗ್ ಟು ಮೀ ಕರ್ನಾಟಕ ರಾಜ್ಯಪತ್ರದಲ್ಲಿ ಅದನ್ನ ಡಿಸ್ಕ್ಲೋಸ್ ಮಾಡಬೇಕು. ಸೊ ಯಾವ ಪರೀಕ್ಷೆಗೆ ಸಂಬಂಧಪಟ್ಟಂತ CNR ಚೇಂಜ್ ಆಗಿದೆ, ಅಥವಾ ಟೀಚರ್ ರಿಕ್ರೂಟ್ಮೆಂಟ್ ತಗೊಂಡ್ರೆ ಸೊ ಈ ವರ್ಷ ನೆಕ್ಸ್ಟ್ ಏನು ನಾವು ಟೀಚರ್ ರಿಕ್ರೂಟ್ಮೆಂಟ್ ಪ್ರಾಸೆಸ್ ಆರಂಭ ಮಾಡ್ತೀವಿ, ನಾವು ಅದಕ್ಕೆ ಯಾವುದೇ ರೀತಿಯ ಬ್ಯಾಕ್ ಸ್ಕೋರ್ ಅನ್ನ ನಾವು ಕನ್ಸಿಡರ್ ಮಾಡ್ತಾ ಇಲ್ಲ ಅನ್ನೋಕ್ಕೆ ಸಂಬಂಧಪಟ್ಟಂತ ಒಂದು ಪ್ರತಿ ಬಿಡುಗಡೆ ಆಗಬೇಕು ಸರ್ಕಾರದಿಂದ. ಅದು ಸೊ ಅಲ್ಲಿಂದ ಬರೋ ತನಕ ಯಾವುದನ್ನು ಬಿಲೀವ್ ಮಾಡ್ಲಿಕ್ಕೆ ಆಗ್ತಿಲ್ಲ. ಸೊ ತುಂಬಾ ಜನ ಯಾಕೆ ಈ ವಿಚಾರವನ್ನ ಎತ್ಕೊಂಡು ಈಗ ಒಂದಷ್ಟು ಮನವಿಯನ್ನೇ ಕೊಡೋದಾಗಿರ್ಬೋದು, ಡಿಸ್ಕಸ್ ಮಾಡೋದಾಗಿರ್ಬೋದು, ಇವೆಲ್ಲ ಮಾಡ್ತಾ ಇದ್ದಾರೆ ಅಂತಂದ್ರೆ, ಎಷ್ಟೋ ಸಲ ಏನಾಗುತ್ತೆ, ಕೆಲವೊಂದು ವಿಶ್ವವಿದ್ಯಾನಿಲಯಗಳು ಪಾರದರ್ಶಕವಾಗಿ ಯಾವುದೇ ಪರೀಕ್ಷೆಯನ್ನು ನಡೆಸಲ್ಲ, ಕಂಡಕ್ಟ್ ಮಾಡಲ್ಲ. ನಿಮಗೆಲ್ಲ ಗೊತ್ತೇ ಇದೆ, DEd BEd ಮಾಫಿಯಾಗಳಂತೂ ಅದು ಹೇಳಿಕ್ಕೆ ಅಸಾಧ್ಯ. ಅದು ಈಗ ದುಡ್ಡು ಹಣದ ಒಳೆನೇ ಹರಿತಾ ಇದೆ. ಈಗ ಅವ್ರ ಎಕ್ಸಾಮ್ಗೆ ಬರಲ್ಲ, ಅವ್ರು ಅಡ್ಮಿಷನ್ ಆಗೋದು ನಿಮಗೆ ಗೊತ್ತಿರಲ್ಲ. ನೀವು ಓದ್ತಾ ಇರ್ತಾರೆ ರೆಗ್ಯುಲರ್ ಯೂನಿವರ್ಸಿಟೀಸ್ ಅಲ್ಲಿ, ಅಡ್ಮಿಷನ್ ಆಗಿರೋದು ಗೊತ್ತಿಲ್ಲ. ಯಾವುದೋ ಒಂದು ಎಕ್ಸಾಮ್ ಬರ್ತಾರೆ, ಅವತ್ತು ಮಾತ್ರ ನೋಡ್ತೀವಿ, ನಾವು ಅಂಥವ್ರು ನೋಡ್ತೀವಿ. ಸೊ ಮೇನ್ ಎಕ್ಸಾಮ್ಸ್ ಅಂತ ಏನಿರುತ್ತೆ ಅಂತ ಟೈಮ್ಗೆ ಅವ್ರು ಕಳಿಸ್ಕೊಳ್ತಾರೆ, ಎಕ್ಸಾಮ್ ಬರೆಸ್ತಾರೆ, ಕಳಿಸ್ತಾರೆ. ಸೊ ಡೀಲಿಂಗ್ ಎಲ್ಲ ಒಳಗಡೆ ಆಗಿರ್ತಿದೆ. ಸೊ ಇದೇ ಮೇನ್ ರೀಸನ್ ಇಲ್ಲಿ. ಅಂದ್ರೆ ಅವೈಜ್ಞಾನಿಕವಾಗಿ ಪರೀಕ್ಷೆ ನಡೆಸಿ ಹಣವನ್ನ ಅವ್ರ ಹತ್ರ ಕಲೆಕ್ಟ್ ಮಾಡಿಕೊಂಡು ಅವ್ರಿಗೆ ಹೇಗ್ ಬೇಕೋ ಆ ರೀತಿ ಡಿಸ್ಟಿಂಕ್ಷನ್ ಅಲ್ಲಿ ಒಳ್ಳೊಳ್ಳೆ ಮಾರ್ಕ್ಸ್ ಪರ್ಸೆಂಟೇಜ್ ಕೊಡ್ತಾರೆ ಅಂತ ಹೇಳ್ತಾರೆ. ನಾನು ಎಲ್ಲಾ ವಿಶ್ವವಿದ್ಯಾಲಯ